अखिल कर्नाटक माजी सैनिक संघटनेतर्फे 27वा कारगिल विजय दिवस स्मरण तसेच ऑपरेशन सिंदूर उत्सवानिमित्त 26 जुलै रोजी सकाळी 11 वाजता केपीटीसीएल सभागृहात विशेष कार्यक्रम आयोजित करण्यात आला आहे, अशी माहिती संघटनेचे जिल्हाध्यक्ष बसप्पा तळवार यांनी दिली. बेळगाव येथे आयोजित पत्रकार परिषदेत ते बोलत होते. या कार्यक्रमात विविध युद्धांमध्ये सहभागी झालेल्या 5 शूर सैनिकांना जनरल करियप्पा पुरस्कार तसेच विविध क्षेत्रात उल्लेखनीय कार्य केलेल्या 5 माजी सैनिकांना सैनिक रत्न पुरस्कार प्रदान करण्यात येणार आहे. तसेच कारगिल युद्धात शहीद झालेल्या 3 जवानांच्या कुटुंबियांचा आणि कारगिल युद्धात सहभागी झालेल्या 2 सैनिकांचा विशेष सत्कार करण्यात येणार असल्याचे त्यांनी सांगितले. ನಮಸ್ಕಾರಗಳು. ನಾನು ಶ್ರೀ ಬಸಪ್ಪ ತಳವಾರ್, ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ. ಇವತ್ತು ಈ ಪ್ರೆಸ್ ಮೀಟಿಂಗ್ ಮೂಲಕ ತಿಳಿಸುವ ವಿಷಯವೇನೆಂದರೆ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಇವರ ವತಿಯಿಂದ ಬರುವ 26/7/2026 ರವಿವಾರ ದಿನದಂದು ಕೆಪಿಟಿಸಿಎಲ್ ಹಾಲ್, ಸಮುದಾಯ ಭವನ್, ನೆಹರು ನಗರ್ ಇಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವ ಮತ್ತು ಆಪರೇಷನ್ ಸಿಂಧೂರ್ ವಿಜಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಂಧ ಮಕ್ಕಳು, ಅನಾಥ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಿ ಸನ್ಮಾನಿಸಲಾಗುವುದು. ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲಿ ಆಪರೇಷನ್ ವಿಜಯದಲ್ಲಿ ಮಡಿದಂಥ ವೀರ ಯೋಧರ ಪತ್ನಿಯರಿಗೆ ಮತ್ತು ವೀರ ಯೋಧರಿಗೆ ಸನ್ಮಾನಿಸಲಾಗುವುದು. ಅದೇ ರೀತಿ ನಿವೃತ್ತಿ ನಂತರ ಸಮಾಜದಲ್ಲಿ ಒಳ್ಳೆಯ ಸಮಾಜ ಸೇವೆ ಮಾಡಿದಂಥ ನಿವೃತ್ತ ಸೈನಿಕರನ್ನು ಗುರುತಿಸಿ ಅವರಿಗೆ ಜನರಲ್ ಕರಿಯಪ್ಪ ಅವಾರ್ಡ್ ಹಾಗೂ ಸೈನಿಕ ರತ್ನ ಅವಾರ್ಡನ್ನು ನೀಡಿ ಸನ್ಮಾನಿಸಲಾಗುವುದು. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಒಳ್ಳೆಯ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೂ ಪ್ರೋತ್ಸಾಹ ಧನ ನೀಡಿ ಸನ್ಮಾನಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಆಹ್ವಾನ ನೀಡಲಾಗಿದೆ. ಅವರು ಕೂಡ ಬರುವುದಾಗಿ ಭರವಸೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಅಚ್ಚುಮೆಚ್ಚಿನ ಜನನಾಯಕರಾದ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹುಕಾರರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಜನರ ಅಚ್ಚುಮೆಚ್ಚಿನ ಅಕ್ಕ ಎಂದೇ ಹೆಸರುವಾಸಿಯಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವರು. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಮಾನ್ಯ ಶಾಸಕರು, ಸಂಸದರು, ಹಾಜಿ ಮಾಜಿ ಗಣ್ಯ ವ್ಯಕ್ತಿಗಳು, ಸಮಾಜದ ಗಣ್ಯಮಾನ್ಯರು, ಸಮಾಜ ಸೇವಕರು, ಸೇನಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅನೇಕರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವರು. ಕಾರಣ ಬೆಳಗಾವಿ ಜಿಲ್ಲೆಯ ಎಲ್ಲ ಹಾಲಿ ಮತ್ತು ಮಾಜಿ ಸೈನಿಕರಿಗೆ, ವೀರ ನಾರಿಯರಿಗೆ, ವಿಧವಾ ಪತ್ನಿಯರಿಗೆ, ಸೈನಿಕ ಕುಟುಂಬದವರಿಗೆ ಮತ್ತು ಅರ್ಧ ಸೈನಿಕ ಬಲದ ಎಲ್ಲ ವೀರ ಯೋಧರಿಗೆ, ಸಮಾಜ ಸೇವಕರಿಗೆ, ಜನಸಾಮಾನ್ಯರಿಗೆ, ನವ ಯುವಕರಿಗೆ ಮತ್ತು ಎಲ್ಲ ದೇಶ ಪ್ರೇಮಿಗಳಿಗೆ ಈ ಕಾರ್ಯಕ್ರಮಕ್ಕೆ ಮರೆಯದೆ ಬಂದು ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ತಮ್ಮ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿಯವರ ವತಿಯಿಂದ ಹೃದಯಪೂರ್ವಕ ವಿನಂತಿಸಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. पत्रकार परिषदेत विरूपाक्ष तिलगंजी, शंकर हरजे, रेणुका पाटील, अडिकेप्पा मनगुत्ती, केंपण्णा लक्कडनावर, आशाराणी वन्नूर यासह इतर उपस्थित होते. विनोद कोलकार, KMM मराठी, बेळगाव.
BSc ಅಲ್ಲಿ ಇಷ್ಟೊಂದ್ ಜನ ಯಾಕೆ? ಇದು ಟ್ರೈಲರ್ ಮಾತ್ರ. ಅಸ್ಲಿ ಸೇಲ್ ಈಗ ಶುರು. ಜುಲೈ 26ರಿಂದ BSc ಡಬಲ್ ಡೀಲ್ ಡಬಲ್ ಖುಷಿ. ಸ್ಯಾರೀಸ್, ಲೇಡೀಸ್ ವೇರ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಎಷ್ಟು ಹೊಸ ಕಲೆಕ್ಷನ್. ಪ್ರತಿ ಕಲೆಕ್ಷನ್ ಸೂಪರ್. ನೀವು ಬನ್ನಿ, ಶಾಪಿಂಗ್ ಮಜಾ ಅನುಭವಿಸಿ. BSc ಡಬಲ್ ಡೀಲ್ ಡಬಲ್ ಖುಷಿ. ಅದಕ್ಕೆ BScಯ ಅತಿ ದೊಡ್ಡ ಸೇಲ್. BSc ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.